ಈಗ ಟಕ್ ಅಂತ ಬಿಸಿ ನೀರು 2 ಸೆಕೆಂಡ್ನಲ್ಲಿ ನೋಡಿ, ಹಿಂಗೆ ಇಷ್ಟೇ ಟಕ್. ಅದ್ರ ಬಿಸಿಗೆ ಹಬೆ ಬಂತು, ಇದ್ರ ಮೇಲೆ ಕೂರ್ತೈತಿ ನೋಡಿ, ಹೊಗೆ ಬರ್ತಾ ಇರಲ್ಲ. ಆಕ್ಚುಲಿ ನೋಡಿ, ನಮಗೆ ಗೀಸರ್ ಆಕ್ಚುಲಿ ಚಿಕ್ಕದು ಬಕೆಟ್ ತುಂಬಿಸ್ಕೋಬೇಕಂದ್ರೆ 1/4 ಗಂಟೆ 20 ನಿಮಿಷ ಮುಂಚೆನೆ ಆನ್ ಮಾಡ್ಕೋಬೇಕಾಗಿತ್ತು. ಈಗ ನನ್ನ ಮಗಳಿಗೆ ಸ್ಕೂಲಿಗೆ ಕಳ್ಸಕ್ಕೆ ಈಸಿ ಆಗುತ್ತೆ, ಪಟ್ ಪಟ್ ಅಂತ ಓಡ್ಬೋದು. ಬಂಧುಗಳೇ, ಈಗಂತೂ ಚಳಿಗಾಲ, ನಮಗೆ ಪಟ್ ಅಂತ 2 ಸೆಕೆಂಡಲ್ಲಿ ಬಿಸಿನೀರು ಬೇಕಾಗುತ್ತೆ. ನಮ್ಮನೆ ಗೀಸರ್ ಬೇರೆ ಕೆಟ್ಟೋಗಿ ಮೊನ್ನೆ ಒಂದು ಇನ್ಸ್ಟಂಟ್ ಗೀಸರ್ದಂತ ವೀಡಿಯೋ ಮಾಡ್ಕೊಂಬಂದಿದೆ. ಆ ಗೀಸರ್ನ ನಾನು ತಗೊಂಡು ಬಂದಿದ್ದೀನಿ. ಇರೋದೇ ಇಷ್ಟು ದಪ್ಪ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಇದ್ರ ಕೀರ್ತಿ ಅಪಾರವಾಗಿದೆ. 2 ಸೆಕೆಂಡಲ್ಲಿ ಬಿಸಿನೀರು ಬರುತ್ತೆ. ನಾನು ಅಲ್ಲೋಗಿ ಚೆಕ್ ಮಾಡಿದ್ದೆ, ನಮ್ಮ ಮನೆಗೆ ನಾನು ಇನ್ಸ್ಟಾಲ್ ಮಾಡಿರಲಿಲ್ಲ. ಈಗ ಮನೆಗೆ ಇನ್ಸ್ಟಾಲ್ ಮಾಡೋಣ ಅಂತ ತಗೊಂಬಂದಿದ್ದೀನಿ. ನಾರ್ಮಲ್ ಗೀಸರ್ಗಳಲ್ಲಿ 2-3 ಲೀಟ್ರು ಗೀಸರ್ ಇರ್ತಾವಲ್ಲ ನೋಡಿ, ಅವ್ನು 20 ನಿಮಿಷ ಕಾಯಬೇಕು. ಅದು ಬಿಸಿ ಆದಮೇಲೆ ಮತ್ತೆ ಸ್ನಾನ ಮಾಡಾದ್ಮೇಲೆ ಅರ್ಧದಲ್ಲಿ ಏನಾದ್ರು ನೀರು ಬೇಕಾಯಿತು ಅಂದರೆ ಮತ್ತೆ ಬಿಸಿ ಮಾಡಬೇಕು. ತುಂಬ ಟೈಮ್ ವ್ಯರ್ಥ ಆಗುತ್ತೆ. ಈಸಿಯಾಗಿ ಆಫೀಸ್ಗೆ ಹೋಗೋರಿಗೆ ಮತ್ತು ಪೋರ್ಟೇಬಲು, ನೀವು ಮನೆ ಹತ್ರ ನಲ್ಲಿಲಿ ಅಡುಗೆ ಮಾಡೋ ಜಾಗದಲ್ಲಿ ಬೇಕಾದರೂ ಫಿಕ್ಸ್ ಮಾಡ್ಕೋಬೋದು, ಬಚ್ಲಾರು ಮಾಡ್ಬೋದು, ಯಾವ ಜಾಗಕ್ಕೆ ಬೇಕಾದರೂ ಫಿಕ್ಸ್ ಮಾಡ್ಕೋಬೋದು. ತುಂಬ ಈಸಿಯಾಗಿದೆ ಪ್ರಾಡಕ್ಟು. ನಮ್ಮ ಮನೆಯವ್ರು ನೋಡಿದ್ದಾರೆ, ವೀಡಿಯೋ ನೋಡಿದ್ದಾರೆ, ಬಟ್ ಇದರೊಳಗೆ ಈಗ ಅನ್ಬಾಕ್ಸ್ ಮಾಡಿ ನೋಡೋಣ. ಬಾಕ್ಸ್ ಒಳಗಿದೆ ಪ್ರಾಡಕ್ಟು. ಈ ವಿಡಿಯೋ ನೋಡಿದ್ರೆ ನಿಮಗೆ ಈ ಪ್ರಾಡಕ್ಟ್ ತಗೊಂಡವರು ಯಾವ ಥರ ಇದನ್ನು ಯೂಸ್ ಮಾಡ್ಬೋದು, ಯಾವ ಥರ ಇನ್ಸ್ಟಾಲ್ ಮಾಡ್ಬೋದು ಎಲ್ಲ ಗೊತ್ತಾಗುತ್ತೆ ನಿಮಗೆ. ಇದರೊಳಗೆ ಓಪನ್ ಮಾಡ್ತಿದ್ದಂಗೆ ಈ ಥರ ಯಾವ ಥರ ಇನ್ಸ್ಟಾಲ್ ಮಾಡಬೇಕು, ಇದನ್ನು ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಗೀಸರ್ದು ತಮ್ಮನೇಲೆಲ್ಲ ಇರುತ್ತೆ. ಇದನ್ನು ನಾನು ಓದ್ತಾ ಕೂತ್ಕೊಂಡ್ರೆ ನಿಮ್ಗೆ ಇನ್ನೂ 10 ನಿಮಿಷ ಆಗುತ್ತೆ ವೀಡಿಯೋ. ಇದ್ರ ಜೊತೆ ಇದೊಂದು ಪೈಪ್ ಕೊಡ್ತಾರೆ, ನಮಗೊಂದು ಎಕ್ಸ್ಟ್ರಾ ಪೈಪ್. ಇದು ಫ್ರೀಯಾಗಿ ಬರುತ್ತೆ. ಅದು ನಮಗೆ ಅಂದರೆ ನಿಮ್ಮ ನಲ್ಲಿ ಫಿಕ್ಸ್ ಮಾಡ್ಕೊಳಕ್ಕೆ ಅದು ಎಕ್ಸ್ಟ್ರಾ ಕೊಡ್ತಾ ಇರೋದು ಅಡಿಷನಲ್ ಆಗಿ. ಒಂದು 360 ಡಿಗ್ರಿ ತಿರುಗೋಂಥದ್ದು ಒಂದು ಕ್ವಾಲಿಟಿ ಪೈಪ್ ಇದೆ. ಇದೊಂದು ನೀರು ಬರೋದು. ಇದೇನು ನೋಡ್ತಾ ಇದ್ದೀರಾ, ಇದೇ ಗೀಸರ್ ನೋಡಿ, ಒಂದು ಲೋಟದಷ್ಟು ದಪ್ಪ ಇದೆ ಅಷ್ಟೇ. ಇದು ಅಲ್ಲೇ ನನ್ನ ವೀಡಿಯೋದಲ್ಲಿ ನೋಡಿದ್ದವ್ರಿಗೆ ಗೊತ್ತಿರುತ್ತೆ. ಈ ವಿಡಿಯೋದಲ್ಲಿ ನೋಡೋಣ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಇನ್ಸ್ಟಾಲ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಬನ್ನಿ ಇನ್ಸ್ಟಾಲ್ ಮಾಡಿಬಿಟ್ಟು ನೋಡೋಣ ಪ್ರೋಸೆಸ್. ನಿಮ್ಗೆ ಎಲ್ಲಿ ಬೇಕಮ್ಮ, ಕಿಚನ್ಗೆ, ಬಾತ್ರೂಮ್ಗೆ, ಟಾಯ್ಲೆಟ್ಗೆ, ಇಲ್ಲ ಹೊರಗಡೆನಾ? ಆಕ್ಚುಲಿ ನನಗೆ ಕಿಚನಿಗೆ ಬೇಕಾಗಿತ್ತು. ನಮ್ಮಲ್ಲಿ ಇರೋದೇ 3ನಲ್ಲಿ, ಬಾತ್ರೂಮು ಮತ್ತು ಹೊರಗಡೆ ಮತ್ತು ಕಿಚನಲ್ಲಿ. ಅದಕ್ಕೇ ಕಿಚನ್ನಲ್ಲಿಗೆ ನಾವು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾ ಇರೋದ್ರಿಂದ ಇದು ಫಿಕ್ಸ್ ಮಾಡೋಕ್ಕಾಗಲ್ಲ. ಬಟ್ ಈಗ ಚಳಿ ಇರೋದ್ರಿಂದ ನನಗೆ ಕಿಚನ್ ಬೇಕಿತ್ತು, ಕಿಚನ್ಗೆ. ಆದರೂ ಇರಲಿ, ಇವಾಗ ಬಾತ್ರೂಮಿಗೆ ಈಗ ನೋಡೋಣ ಫಿಕ್ಸ್ ಮಾಡೋಣ ಹೇಗೆ ಅನಿಸುತ್ತೆ ಅಂತ. ಇರೋದೇ ಇಷ್ಟಪ್ಪ ಇದೆ. ಓಕೆ ನೋಡಿ, ಇಲ್ಲಿ ಹೈ ಪವರ್ ಇದೆ ಹೀಟ್ರ್ಗಳಿಗೆ. ನಮ್ದು ಹಾಳಾಗಿದೆಯಲ್ಲ, ಈ ಹೀಟ್ರದ್ದು ಹೈ ಪವರ್ ಇಲ್ಲಿದೆ. ಇಲ್ಲಿಂದನೇ ತಗೊಬೇಕು ಅದಕ್ಕೆ. ಆದರೆ ಇವ್ರು ಕೊಟ್ಟಿರೋ ಪೈಪ್ ಇದೆಯಲ್ಲ, ಇದು ಒಂದು ಸ್ವಲ್ಪ ದೊಡ್ಡದಾಗುತ್ತೆ. ಇದು ದೊಡ್ಡದಾಗ್ತಿರೋದ್ರಿಂದ ಹಾರ್ಡ್ವೇರ್ ಶಾಪಿಗೆ ಹೋಗಿಲ್ಲ ಮದು, ಹಾರ್ಡ್ವೇರ್ ಶಾಪಿಗೆ ಹೋಗಿ ಇದನ್ನು ತಗೊಂಬಂದಿದ್ದೀನಿ. ಇದು ನೋಡಿ ಚಿಕ್ಕದು, ಇದು ಅದಕ್ಕೆ ಹಿಡಿಯುತ್ತೆ. ಹಿಂಗೆಲ್ಲ ಜುಗಾಡ್ ಮಾಡಬೇಕಾಗತ್ತೆ ಕೆಲವೊಂದು. ಇದನ್ನು ಬಿಚ್ಚಿಬಿಟ್ಟು ಇಲ್ಲಿ ಫಿಕ್ಸ್ ಮಾಡಿದ್ರೆ ಈಗ ಬಿಸಿನೀರು ಬರುತ್ತೆ. ಇದೇನು ಗೊತ್ತಾ, ಟೆಫ್ಲಾನ್ ಟೇಪು ಐತಲ್ಲ, ಇದು ಚಂದ, ಅದೆಲ್ಲ ಕೈ ತೆಳುವಿದೆ. ಟೆಫ್ಲಾನ್ ಟೇಪ್ ಇದ್ರೆ ಆ ಕಡೆ 20 ರೂಪಾಯಿ ಸಿಗುತ್ತೆ ಹಾರ್ಡ್ವೇರ್ ಶಾಪಲ್ಲಿ. ಕಟ್ ಮಾಡಿ ಇದೊಂದು ಸೆಟ್ ಕೊಡ್ಬೇಕಲ್ವಾ ಅವರು? ತುಂಬ ಚೆನ್ನಾಗಿ ಬರುತ್ತೆ ಇದು ಫಿಟ್. ಈಗ ಏನಾದ್ರು ಇದನ್ನ ಬಿಚ್ಚಿದ್ರೆ ನೀರು ಲೀಕ್ ಆಗುತ್ತೆ. ಹಂಗಾಗಿ ಮೇಲೆ ವಾಲ್ ಆಫ್ ಮಾಡ್ಕೊತೀನಿ ಕೊಡಿ. ಫಸ್ಟು ಒಂದ್ಸರಿ ಇನ್ಸ್ಟಾಲ್ ಮಾಡೋದಕ್ಕೆ ಅಷ್ಟೇ ವಾಲ್ ಆಫ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನೀರು ಮನೆಯಲ್ಲೆಲ್ಲ ಹರಿದು ಬಂದುಬಿಡುತ್ತೆ. ಹಂಗಾಗಿ ವಾಲ್ ಆಫ್ ಮಾಡ್ತಾ ಇರೋದು. ನಮ್ಮದು ಇದು ವಾಲು ಜಸ್ಟ್ ಆಫ್ ಮಾಡ್ತೀನಿ ಅಷ್ಟೇ. ಹಿಂಗೆ ಇಷ್ಟೇನು ಈಸಿ ರೀ? ಅಷ್ಟು ಈಸಿನ ಬಿಚ್ಚೋದು? ತಿರ್ಸೋದು ಅಷ್ಟೇ. ತಿರ್ಸೋದು ಬಂತು ನೋಡಿ, ನೀರು ಬರ್ತಾ ಇದೆ. ಇನ್ನು ಜಲ ಬರ್ಸಿ. ಹೌದೌದು, ಅಂತರ್ಜಲ ಪೈಪಲ್ಲಿ ಇದ್ದಿದ್ದು ನೀರು ಬರ್ತಾ ಇದೆ. ಈಗ ನಾನು ಎಕ್ಸ್ಟ್ರಾ ತಗೊಂಬಂದಿದ್ದೆ. ಇದು ನಿಮ್ಮ ಇದರಲ್ಲಿ ಮನೆಗೆ ಯಾವ ಥರ ಇರುತ್ತೆ ಪೈಪು, ಅದಕ್ಕೆ ತಕ್ಕನಾಗಿ ನೀವೇ ಎಕ್ಸ್ಟ್ರಾ ತಗೊಬೇಕಾಗತ್ತೆ ಆ್ಯಕ್ಚುಲಿ. ಇದನ್ನೇನು ಅಂದರೆ ಅವ್ರು ಕೊಟ್ಟಿರೋ ಪೈಪ್ ಇದೆಯಲ್ಲ, ಇದನ್ನ ರಿಮೂವ್ ಮಾಡ್ತೀನಿ ನಾನು. ಇದು ಯೂಸ್ ಇಲ್ಲ ನನಗೆ, ಇದು ಯೂಸ್ ಇಲ್ಲ ನನಗೆ. ಇದು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಸಣ್ಣ ಪುಟ್ಟ ಜುಗಾಡ್ ಮಾಡ್ಕೋಬೇಕಾಗತ್ತೆ. ಕೆಲವ್ರಿಗೆ ಪೈಪ್ ದಪ್ಪ ಇತ್ತು ಅಂದರೆ ಅವ್ರು ಕೊಟ್ಟಿರೋದೇ ವರ್ಕ್ ಆದರೂ ಆಗುತ್ತೆ. ನಾನಂತೂ ಇದು ತಗೊಂಬಂದಿದ್ದೀನಿ ಮನೆಗೆ. ಕಾಣಿಸ್ತಾ ಇದೆಯಾ ನೀಟಾಗಿ? ಕಾಣಿಸ್ತಿದೆ. ನಾನೀವೆಲ್ಲ ಕೆಲಸನೇ ಮಾಡಿಲ್ಲ. ಈ ವಿಡಿಯೋ ಮುಗಿದ್ಮೇಲೆ ಇವೆಲ್ಲ ನಾನು ರೆಡಿ ಮಾಡಬೇಕು. ಅದೇ ತಲೆ ಬಿಸಿ ಆಗಿದೆ ನನಗೆ. ಅದಕ್ಕೆ ನಮ್ಮ ಹೀಟ್ರು, ಇನ್ಸ್ಟೆಂಟ್ ಹೀಟ್ರು ಬೇಕು, ವಾಟ್ರ್ ಬೇಕು ಅಂದರೆ ನಿಮಗೆ ಇವೆಲ್ಲ ಮಾಡಲೇಬೇಕು. ಆಮೇಲೆ ನಿಮಗೆ ಫಸ್ಟ್ ಇದನ್ನು ತೋರಿಸ್ಬಿಡ್ತೀನಿ ನೋಡಿ. ಈಗ ಇದು ಹೆಂಗೆ ವರ್ಕ್ ಆಗುತ್ತೆ ಗೊತ್ತಾ? ಆ್ಯಕ್ಚುಲಿ ಹೀಟ್ರು ಇದು ಈ ಸೈಡ್ ಬಂದು ಫುಲ್ ಎಲೆಕ್ಟ್ರಿಕ್. ಇದು ಫುಲ್ ಏನು ಎಲೆಕ್ಟ್ರಿಕ್ ಕನ್ಸ್ಯೂಮ್ ಮಾಡುತ್ತೆ. ಕಂಪ್ಲೀಟ್ ಒಂದು ಭಾಗ ಬಂದು ಎಲೆಕ್ಟ್ರಿಕ್. ಈ ಕಡೆ ಒಂದು ಲೋಟ ಇದ್ದಂಗಿದೆ ಅಷ್ಟೇ ಹೀಟ್ರು. ಇದು ಈ ಸೈಡ್ ಬಂದು ನಾರ್ಮಲಿ ನಮ್ಮ ಮೊದಲು ಎಲ್ಲ ಬಿಂದಿಗೆಗೆ ಹಾಕೋ ನೋಡಿ, ಹಿಂಗೆ ಇಡ್ತಿದ್ವಲ್ಲ, ಅದೇ ಇದು. ನೀರು ಇಲ್ಲಿಗೆ ಬರೋದು ಆ್ಯಕ್ಚುಲಿ, ಒಳಗಿಂದ ಪೈಪ್ ಒಳಗಿಂದ ಇಲ್ಲಿಗೆ ಬಂದು ಇದು ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ಹೀಟ್ ಆದ ನೀರು ಇಲ್ಲಿ ಹೀಟ್ ಆಗಿ ಡೈರೆಕ್ಟ್ ನಲ್ಲಿಂದ ನಲ್ಲಿಗೆ ಬರೋದು. ಮೊದಲು ಇದನ್ನೇ ಬಕೆಟಿಗೆ ಇಡ್ತಿದ್ದೆ, ಇವಾಗ ಕೈ ಸುಡುತ್ತೆ ಅಂತ ಈ ತರ ಮಾಡಿದ್ದಾರೆ. ಇಟ್ಟಾಗ್ಲೂ ಅದರಲ್ಲಿ ಇನ್ಸ್ಟೆಂಟ್ ಆಗಿ ಬಿಸಿ ಆಯ್ತಿರ್ಲಿಲ್ಲ. ಇದು ಇನ್ಸ್ಟೆಂಟ್ ಆಗಿ ಇದು 2 ಸೆಕೆಂಡಲ್ಲಿ 2-3 ಸೆಕೆಂಡ್ ಜಸ್ಟ್ ನೀವು ನಲ್ಲಿ ಆನ್ ಮಾಡಿದ ತಕ್ಷಣ ಬಿಸಿ ಆಗ್ಬಿಡ್ತಿದ್ರಿ. ಇದಕ್ಕೆ ಹಂಗಾಗಿ ಇದು ನೋಡಿ 2 ಪಿನ್. ಇದು ಆಕ್ಚುಲಿ 3 ಪಿನ್ ಅಲ್ಲ, ಇದು 2 ಪಿನ್. ಇದು ಆಕ್ಚುಲಿ ಇದು ನನ್ನ ಚಾನಲ್.
ಅವರೇ ಮಾಡ್ತಾ ಇದ್ದಾರೆ, ನಾನು ಬರೀ ಅಂದೆ ಆಗಿದೆ. ನಿನಗೆ ಗೊತ್ತಿಲ್ವಲ್ಲ ಇನ್ನೇನು ಮಾಡೋದು. ಹಾಂ ಸೊ ನಾನೇ ತಗೊಬಂದ್ರಿಂದ ಎಕ್ಸ್ಪ್ಲೇನ್ ಮಾಡಲೇಬೇಕು. ಹಂಗಾಗಿ ನಾನೇ ಹೇಳ್ತಾ ಇದ್ದೀನಿ. ಇದು ಕೊಂಚೂರು ಟಪ್ಲೆ ಅಂತ ಸುತ್ತಿ ಏನಿಲ್ಲ, ಇದು ನೀವು ತಿರುಗಿಸ್ಕೊಂಡು ಫುಲ್ ಟೈಟ್ ಮಾಡ್ಕೊಂಡಿದ್ದೀನ ಈ ಕಡೆ ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇದಕ್ಕೆ ಇದಾದಮೇಲೆ ಇದಕ್ಕೆ ಇದು ಹಿಂಗೆ ಅವ್ನು ಕೂರ್ಸೋದಷ್ಟೇ. ಇದನ್ನ ಫುಲ್ ಹಿಂಗೆ ಟೈಟ್ ಮಾಡಿ ತಿರುಗಿಸಿದ್ರೆ ಆಗೋಯ್ತು. ಇದು ಫಿಕ್ಸ್. ಇದು ಹೆಂಗೆ ಅಂದರೆ ಡಿಸ್ಪ್ಲೇ ಈ ಸೈಡ್ ಬಂದಿದೆ, ಬಟ್ ಓಕೆ ನನಗೆ. ಇದು ಎಕ್ಸ್ಟ್ರಾ ಇನ್ನೊಂದು ದಪ್ ಕೇಬಲ್ ನಾನು ಹೇಳಿದ್ನಲ್ಲ, ಇದು ವೆರಿ ಇಂಪಾರ್ಟೆಂಟ್. ಇದು ಏನು ಹೀಟ್ರಿಗೆ ಅಂತಲೇ ಇದು ಬರ್ತಾವೆ ನೋಡಿ, ಪವರ್, ಹೈ ಪವರ್. ಇದಕ್ಕೆ ಚುಚ್ಬೇಕಿನ್ನ ಜಸ್ಟ್ ನಿಮಗೆ ತೋರ್ಸೋಕ್ಕಷ್ಟೇ ಇದೊಂದು ಕೇಬಲು. ನಾಳೆ ಇನ್ನೊಂದು ಚಿಕ್ಕದೊಂದು ತಗೊಂಡು ಆಲ್ಟ್ರೇಷನ್ ಮಾಡ್ಕೊತೀನಿ. ಓಕೆ, ಪವರ್ ಆಯ್ತಾ? ಹೋಗಿ ಮೇಲೆ ಹೋಗಿ ವಾಲ್ ಆನ್ ಮಾಡಿ ಬರ್ತೀನಿ ತಡಿ, ನೀರು ಮಾಡ್ಬೇಕಲ್ಲ. ಸದ್ಯ ನಾನೇ ಎಲ್ಲಿ ಕಳಿಸ್ತೀರ ಅನ್ಕೊಂಡೆ. ವಾಲ್ ಆನ್ ಮಾಡಿ ಬಂದಿದ್ದೀನಿ. ಕಿಚನ್ ಈಗ ಆನ್ ಮಾಡೋದು ಹೀಟರ್ದಲ್ಲಿ. ಹೀಟರ್ ಸ್ವಿಚ್ ಆನ್ ಮಾಡಿ. ಆ್ಯಕ್ಚುಲಿ ಇದು ನಮ್ದು ಹೀಟ್ರ್ ಸ್ವಿಚ್ ಇಲ್ಲೇ ಇದೆ. ಹಾಂ ಆನ್ ಮಾಡ್ದಾ? ಮಾಡಿದೆ. ಫಸ್ಟು ಇಲ್ಲಿ ನೋಡಿ ತಗೊಂಬನ್ನಿ. ನಾನು ಹೀಟ್ರ್ ಆನ್ ಮಾಡೋಕ್ಕಿಂತ ಮುಂಚೆ ತಣ್ಣೀರು ಬಿಡ್ಕೋಬೇಕು ಯಾವಾಗಲೂ. ಇದರೊಳಗೆ ತಣ್ಣೀರು ಆನ್ ಮಾಡಿದೆ ನೋಡಿ, ತಣ್ಣೀರು ಬರ್ತಾಯಿದೆ ಈಗ. ಒಂದು ಸ್ವಲ್ಪ ಫಸ್ಟ್ ತಣ್ಣೀರು ಬಿಡ್ಕೊಂಡ್ರೆ ಫಸ್ಟ್ ಟೈಮ್ ಮಾಡುವಾಗ ಯೂಸ್ ಮಾಡುವಾಗ ಆಮೇಲೆ ಈಸಿಯಾಗಿರುತ್ತೆ. ಈಗ ನೋಡಿ, ಈಗ ಇದನ್ನು ಹಿಂಗೆ ತಗೊಬಂದರೆ ಆಫು. ಈಗ ಇದನ್ನು ಫುಲ್ ರೆಡ್ ಸಿಂಬಲ್ ಐತಲ್ಲ ಇಲ್ಲಿ, ಈ ರೆಡ್ ಕಡೆ ತಿರುಗಿಸಿದ್ರೆ ಹೀಟ್ರ್ ಆನ್ ಆಗುತ್ತೆ ನೋಡಿ. ಅದಾಯಿತು. 25 ಡಿಗ್ರಿ ಸೆಲ್ಸಿಯಸ್ಸು. 27 ಹೋಗ್ತಾ 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 80ವರೆಗೂ ಹೋಗುತ್ತಿದ್ದು ಹೀಟು. 50ಕ್ಕೆ ಬಂದರೆ ಕೈ ಇಡೋಕ್ಕಾಗಲ್ಲ, ಅಷ್ಟು ಬಿಸಿ ಬರುತ್ತಿದ್ದು ನೀರು. ಅವಾಗ ಏನು ಮಾಡಬೇಕು? ಅವಾಗ ಏನು ಮಾಡಬೇಕು? 50 ಬಂದ ಅಲ್ಲ, ಜಾಸ್ತಿ ಬಿಸಿ ಆಯಿತು ಅಂದರೆ ತಣ್ಣೀರು ತಿರುಗಿಸು ಅಷ್ಟೇ. ಹಿಂಗೆ ಹಿಂಗೆ ತಣ್ಣೀರು ತಿರುಗಿಸು. ತುಂಬ ಬಿಸಿ ಆಯಿತು ಅಂದರೆ ತುಂಬ ಬಿಸಿ ಬರೋವರೆಗೂ ಬಿಡ್ಕ ಅರ್ಧ ಬಕೆಟ್ ನೀರು ಆ ಬಿಸಿ ಹಿಂಗೆ ಆಯಿತಾ. ಇಲ್ಲಿ ನೋಡ್ಕೊತಾ ಇರೋ ಗೊತ್ತಾಗುತ್ತಲ್ಲ ನಿಮಗೆ ಟೆಂಪ್ರೇಚರು. ಇದು ಎಷ್ಟು ಅರ್ಧ ತುಂಬಿದಾಗ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅರ್ಧ ಬಕೆಟು ಬಿಸಿ ಇದೆಯಾ? ಕರೆಂಟ್ ಹೊಡಿತಾ ಕರೆಂಟು? ಯಾಕಂದರೆ ಇದ್ರದ್ದು ಸಪ್ರೇಟ್ ಇರೋದ್ರಿಂದ ಏನು ಕರೆಂಟ್ ಹೊಡೆಯಲ್ಲ. ಬಿಸಿ ಬರ್ತಾ ಇದೆ ಅಲ್ವಾ, ಇನ್ಸ್ಟೆಂಟು. ಓಕೆ, ಈಸಿ ಅಲ್ವಾ? ಟಕ್ ಅಂತ ಬಿಸಿ ನೀರು 2 ಸೆಕೆಂಡ್ನಲ್ಲಿ ಟಕ್ ಅಂತ. ಇಲ್ಲಿ ನೋಡಿ, 2 ಸೆಕೆಂಡ್ನಲ್ಲಿ ಟಕ್ ಅನ್ನೋತ್ತಲ್ಲ, ಹಂಗೆ ಟಕ್ ಅಂತ ಬಿಸಿ ನೀರು. ಆಕ್ಚುಲಿ ನೋಡಿ, ನಮಗೆ ಗೀಸರ್ ಆಕ್ಚುಲಿ ಚಿಕ್ಕದು ಬಿಸಿದೆ. ನಮಗೆ ಗೀಸರ್ ಚಿಕ್ಕದು, ಅದಕ್ಕೆ ನಾವು ಬಕೆಟ್ ತುಂಬಿಸ್ಕೋಬೇಕಂದ್ರೆ 1/4 ಗಂಟೆ 20 ನಿಮಿಷ ಮುಂಚೆನೇ ಆನ್ ಮಾಡ್ಕೊಬೇಕಾಗಿತ್ತು. ಈಗ ನನ್ನ ಮಗಳಿಗೆ ಸ್ಕೂಲಿಗೆ ಕಳ್ಸಕ್ಕೆ ಈಸಿ ಆಗುತ್ತೆ, ಪಟ್ ಅಂತ ಹೊರಡ್ಬೋದು. ರೆಗ್ಯುಲರ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಇದು ಹಂಗಲ್ಲ, ಒಂದ್ 2 ಚಮ ಆದ್ಮೇಲೆ ಆಫ್ ಮಾಡ್ತಾ ಇರ್ಬೇಕಾಗುತ್ತೆ. ಸಖತ್ ಬಿಸಿ ವೇಟ್ ಮಾಡಬೇಕಾಗೋದು. ಈಗ ಟಕ್ ಅಂತ ಬಿಸಿ ನೀರು 2 ಸೆಕೆಂಡ್ನಲ್ಲಿ ನೋಡಿ, ಹಿಂಗೆ ಇಷ್ಟೇ ಟಕ್ ಟಕ್ ಅಂತ ಬಿಸಿ ನೀರು. ಬಿಸಿ 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 ಬಿಸಿ. ಅದ್ರ ಬಿಸಿಗೆ ಹಬೆ ಬಂದು ಇದ್ರ ಮೇಲೆ ಕೂರ್ತೈತಿ ನೋಡಿ, ಹೊಗೆ ಬರ್ತಾ ಇರೋದು. ಇನ್ಸ್ಟಂಟ್ 2 ಸೆಕೆಂಡ್ ಗೀಸರ್ ಮನೆಗೆ ಇನ್ಸ್ಟಾಲೇಷನ್ ಆಯಿತು. ಸೂಪರಾಗಿ ಬರ್ತಾ ಇದೆ ವಾಟ್ರು. ಲವ್ಲಿ. ಅಡುಗೆ ಮನೆಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಕಿಚನ್ಗೆ, ಬಟ್ ಜಾಗ ಇಲ್ಲದ ಕಾರಣ ನಾನು ಇಲ್ಲಿ ಇಟ್ಕೊಂಡೆ. ಯಾಕಂದ್ರೆ ಈ ಚಳಿಗಾಲದಲ್ಲಿ ಬೆಳಗ್ಗೆ ಎದ್ದು ಬಾಗಿಲು ಸಾರ್ಸಕ್ಕೆ ಕಷ್ಟ, ಅಡುಗೆ ಮನೆ ಕಷ್ಟ. ಚೆನ್ನಾಗಿದೆ, ಚೆನ್ನಾಗಿ ನೋಡೋಕೆ ಡಿಸೈನು ಚೆನ್ನಾಗಿದೆ, ಫ್ಯಾನ್ಸಿಯಾಗಿ. ಆಮೇಲೆ 360 ಡಿಗ್ರಿ ತಿರುಗುತ್ತಿದ್ದು ನಿಮ್ಗೆ ಹೆಂಗೆ ಬೇಕಂಗೆ ತಿರುಗಿಸ್ಕೋಬೋದು. ಈ ಕಡೆ ಹಿಂಗೆ ಎಲ್ಲ ಸುತ್ತು ತಿರುಗುತ್ತೆ, ಹಿಂಗೆ ಯಾಕಡೆ ಬೇಕಂಗೆ. ಕಂಪ್ಲೀಟ್ ಡೀಟೇಲ್ಸು, ಫೋನ್ ನಂಬರ್ ಎಲ್ಲ ಸ್ಕ್ರೀನ್ ಮೇಲೆ ಬರ್ತಾಯಿದೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೇನಾದರೂ ಬೇಕಿದ್ರೆ. ಇದನ್ನು ದೊಡ್ಡ ಕೆಲಸ ಏನಲ್ಲ, ಆರಾಮಾಗಿ ಮನೆ ಮಾಡ್ಕೊಬೋದು. ಹೋಗಿ ನಾನು ನೀಟಾಗಿ ತಗೊಬೋದು. ಇದು ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ನೀವು ಕೆಳಗಡೆ ಕಾಣ್ತಿರೋ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಅವರು ನಿಮ್ಮ ಜೊತೆ ಮಾತಾಡ್ತಾರೆ, ನಿಮಗೆ ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡ್ಕೊಡ್ತಾರೆ. ಈ ಚಳಿಗಾಲದಲ್ಲಿ 2 ಸೆಕೆಂಡಲ್ಲಿ ಬಿಸಿನೀರು ಬರೋಂಥ ಒಂದು ಇನ್ಸ್ಟೆಂಟ್ ಗೀಸರ್. ಕಾಲ ಬದಲಾಯಿತು, ದಪ್ಪಕ್ಕಿದ್ದವೆಲ್ಲ ಇಷ್ಟು ದಪ್ಪ ಅದು, ನಾವು ಮಾತ್ರ ಸಣ್ಣಕ್ಕಿದ್ದವ್ರು ಇಷ್ಟು ದಪ್ಪ ಆಯ್ತಾ ಇದ್ದೀವಿ. ಓಕೆ, ಎಲ್ಲ ರೆಡಿ ಆಯ್ತು. ಇವಾಗ ನಾನಿವಾಗ ಸ್ನಾನಕ್ಕೆ ಹೋಗಬೇಕು. ಆದ್ರೆ ವಿಡಿಯೋಗೋಸ್ಕರ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಲಿಪ್ಸ್ಟಿಕ್ ಹಾಕೊಂಡಿದ್ದೆ ಸುಮ್ಮನೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.